ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಹೆಸರುಬೇಳೆ ತೊಗೊಂಡು ಹೆಸರುಬೇಳೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡಿದ್ದೀನಿ. ಯಾವಾಗಲೂ ಒಂದೇ ಥರ ಏನು ದೋಸೆ ಮಾಡೋದು ಅಂತ ಹೇಳಿ ಈ ಥರ ದೋಸೆಗೆ ನೈಟೇ ನೆನೆಸಿದ್ದೆ ಅಕ್ಕಿನ. ಹಾಗಾಗಿ ನೈಟು ರುಬ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದೆ. ಮತ್ತು ಲಕ್ಕಿಗೆ ಸ್ನ್ಯಾಕ್ಸ್ಗೆ ಈ ಥರ ಸೌತೆಕಾಯಿ ಮತ್ತು ಕ್ಯಾರೆಟು ಹಾಗೆ ಹೆಸರುಬೇಳೆ ಹಾಕಿ ಸಲಾಡ್ ಮಾಡಿಕೊಟ್ಟೆ. ಅವರು ಸ್ಕೂಲಲ್ಲಿ ಮೊಟ್ಟೆ ಮತ್ತು ಜಂಕ್ ಫುಡ್ ಆ ಥರ ಏನೂ ತೊಗೊಂಡೋಗಂಗಿಲ್ಲ. ನೆನ್ನೆ ಫ್ರೂಟ್ಸ್ ಇತ್ತು, ಆ್ಯಪಲ್ಲು, ಅದನ್ನು ಕಟ್ ಮಾಡಿ ಹಾಕಿದ್ದೆ. ಮತ್ತು ಇವತ್ತು ಈ ಥರ ಕೋಸಂಬರಿನ ಮಾಡಿದ್ದೀನಿ. ಇದು ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಮನೇಲಿ ಖಾರದ ಪುಡಿ ಮುಗಿದೋಗಿತ್ತು ಅಂತ ಹೇಳಿ ಈ ಥರ ಮೆಣಸಿನ್ಕಾಯಿ ಮತ್ತು ಧನಿಯಾ ಹಾಗೆಯೇ ಮತ್ತು ಸ್ವಲ್ಪ ಕಾಳುಗಳನ್ನೂ ಸಹ ಒಣಗಿ ಹಾಕಿದ್ದೀನಿ. ಇದನ್ನು ನಾನು ಈ ಬಿಸಿಲು ಬೇರೆ ಇಲ್ಲ, ಹಾಗಾಗಿ ಯಾವಾಗ ಒಣಗುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್, ನಮ್ಮ ಟಾಪಿಕ್ಗೆ ಬಂದುಬಿಡ್ತೀನಿ. ನಾವೆಲ್ಲರೂ ಮುದ್ದೆ ತೆಗಿಬೇಕಾದ್ರೆ ಒಂದು ಬಟ್ಟೆನ ಅದಕ್ಕೆ ಅಂದರೆ ಜಾಸ್ತಿ ಮುದ್ದೆ ಇದ್ದರೆ ಒದೆ ಕೊಟ್ಕೊಂಡು ಕಾಲಲ್ಲಿ ಹಾಕ್ಕೊಂಡು ತೆಗಿತೀವಿ. ಮತ್ತು ಇನ್ನು ಕೆಲವರು 1-2 ಮುದ್ದೆ ಆದರೆ ಸ್ಟವ್ ಮೇಲೆ ಅವ್ರಿಗೆ ಮುದ್ದೆ ಕೋಲಲ್ಲಿ ಇಲ್ಲಾಂದರೆ ಅನ್ನದ ಕೈಯಲ್ಲಿ ಯಾವುದ್ರಲ್ಲೂ ಅವ್ರಿಗೆ ಯಾವುದು ರೂಢಿ ಇರುತ್ತೆ ಅದರಲ್ಲಿ ತೆಗೆದುಬಿಡ್ತೀವಿ. ಆದರೆ ನಮ್ಮ ಹಳ್ಳಿಗಳ ಕಡೆ ಆ ಥರ ಮಾಡಲ್ಲ. ಯಾಕಂದರೆ ಮುದ್ದೆ ಮಾಡೋ ಅಂಥ ಪಾತ್ರೆನ ನಾವು ದೇವ್ರಿಗೆ ಸಮಾನ ಅಂತ ಹೇಳ್ತೀವಿ. ನೋಡಿ, ನಾವು ಮುದ್ದೆನ ಮುಂಚೆನೇ ಈ ಥರ ಮಾಡಿಟ್ಕೊಂಡಿದ್ದೀವಿ. ಯಾಕಪ್ಪ ಸುಷ್ಮಾ ಇಷ್ಟೊಂದು ಮುದ್ದೆ ಮಾಡ್ತಾಯಿದ್ದೀರಾ ಅಂತ ಕೇಳಬೇಡಿ, ಹಬ್ಬ ಇತ್ತಲ್ವ, ಹಾಗಾಗಿ ನಾನು ಆವಾಗ ವೀಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಮುದ್ದೆಗೆ ಎಲ್ಲ ರೆಡಿ ಮಾಡಿಕೊಂಡು ಜಾಸ್ತಿ ಮುದ್ದೆ ಮಾಡಬೇಕಾಗಿತ್ತು ನೆಂಟರುಗಳಿಗೆ ಅಂತ ಹೇಳಿ ಈ ಥರ ಒಬ್ಬರು ಹಸಿಟ್ಟನ್ನ ಹಾಕ್ತಿದ್ದಾರೆ. ನಮ್ಮ ಅತ್ತಿಗೆ ಮುದ್ದೆನ ತಿರುಗ್ತಿದ್ದಾರೆ. ನಮಗೆಲ್ಲ ನಮ್ಮ ಅತ್ತಿಗೆ ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ. ಎಲ್ಲರೂ ಒಂದೊಂದು ಮುದ್ದೆ ತಿಂದರೆ ಬೇರೆಯವ್ರು ಮಾಡಿದ್ರೆ, ನಮ್ಮ ಅತ್ತಿಗೆ ಮಾಡಿದರೆ 2 ಮುದ್ದೆ ತಿಂತಾರೆ. ಹಾಗಾಗಿ ಸ್ವಲ್ಪ ಹಸಿಟ್ಟು ನೋಡ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಸ್ವಲ್ಪನೇ ಮುಂಚೆ ಅಂಬ್ಲಿ ಕದ್ರುವಾಗ ಹಾಕ್ಕೊಂಡಿದ್ವಿ. ನೋಡಿ, ಇಲ್ಲಿ ನಾವೆಲ್ಲರೂ ಈ ಥರ ಇಲ್ಲೊಂದು ಮುದ್ದೆ ತಪ್ಪಲೆಗೆ ಒಂದು ಒದೆ ಕೊಟ್ಕೊಂಡಿದ್ದಾರಲ್ಲ ಕಡ್ಡಿ ವೈ ಶೇಪಲ್ಲಿದೆ ಇದು. ಈ ಕಡ್ಡಿನ ನಾವು ಎಲ್ಲರೂ ಅಂದರೆ ಈ ಕೋಲನ್ನ ನಾವು ನಮ್ಮ ಸೈಡಲ್ಲಿ ಕಾವುಗೊಡ್ಲಿ ಅಂತ ಕರಿತೀವಿ. ಅಂದರೆ ಕಾವು ಅಂತ ಅಂದರೆ ಬಿಸಿ ಅಂತ ಅರ್ಥ. ಅದು ಬಿಸಿ ಕೊಡ್ಲಿ ಮೂಲಕ ಅಂದರೆ ಈ ಕೋಲ್ ಮೂಲಕ ನಮಗೆ ತಲುಪದೇ ಇರಲಿ, ನಮ್ಗೆ ಸುಡದೇ ಇರಲಿ ಅಂತ ಆ ಕಾವು ಅದಕ್ಕೆಲ್ಲ ಹೋಗಲಿ ಅಂತ ಹೇಳಿ ಈ ಥರ ಒಂದು ಕಾವುಗೊಡ್ಲಿನ ಮಾಡಿಸ್ಕೊಂಡಿರ್ತಾರೆ ನಮ್ಮ ಹಳ್ಳಿಗಳ ಕಡೆ. ಈ ಥರ ಒದೆ ಕೊಟ್ಕೊಂಡು ಹೀಗೆ ನಮ್ಮ ಅತ್ತಿಗೆ ತಿರುಗ್ತಿದ್ದಾರೆ. ಈ ಥರ ತಿರುಗೋದು ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತೆ ಇಬ್ಬರು ತಿರುಗೋದು. ಇನ್ನು ನಾವೆಲ್ಲರೂ ಬಟ್ಟೆ ಕಟ್ಕೊಂಡೇ ತಿರುಗ್ತೀವಿ. ಇಷ್ಟೊಂದು ತಿರ್ಗಕ್ಕೆ ಬರೋಲ್ಲ ಬಿಡಿ ನಮಗೆಲ್ಲ, ಏನೇ ಬಟ್ಟೆ ಹಾಕ್ಕೊಂಡ್ರು ಕಾಲಿಗೆ ಇಷ್ಟೊಂದು ನೀಟಾಗಿ ನಮಗೆ ತಿರುಗ್ಸೋಕ್ಕೂ ಬರೋಲ್ಲ ಮುದ್ದೆನ. ಆದರೆ ನಮ್ಮ ಅತ್ತಿಗೆ ನೋಡಿ ಈ ಥರ ತಿರುಗಿಸ್ಬಿಟ್ಟು ಅತ್ತೆ ಈ ಥರ ನೀಟಾಗಿ ಹೊಂದಿಸ್ತಾರೆ. ನಾನಾಗಿದ್ದಿದ್ರೆ ಒಂದು ಮುದ್ದೆ ಮೇಲೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ನೋಡಿ, ಇಲ್ಲಿ ನಮ್ಮ ಅತ್ತಿಗೆ ಮಾಡಿಕೊಡ್ತಿದ್ದಾರೆ. ನೀಟಾಗಿ ಈ ಥರ ಒರಳಿಸ್ತಾರೆ. ಇಲ್ಲ ಅಂತ ಅಂದರೆ ಮುಂಚೆನೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದಾರೆ. ಇದು ಒಂದೊಂದು ಗಂಟು ಸಹ ಹೊಡೆದು ನೀಟಾಗಿ ಈ ಥರ ಎಲ್ಲ ಹೊಂದಿಸ್ತೀವಿ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ನೀವೇನಂತ ಹೇಳ್ತೀರೋ ಗೊತ್ತಿಲ್ಲ. ನೀವು ಈ ಥರ ನಿಮ್ಮ ಮನೇಲೂ ಕಾವುಗೊಡ್ಲಿ ಇದೆಯಾ? ನೀವು ಇದೇ ಥರ ಮುದ್ದೆ ಮಾಡ್ತೀನಿ ಅಂತಂದರೆ ಕಾಮೆಂಟ್ ಮಾಡಿ. ನಾವು ಇದೇ ಥರ ಕಾವುಗೊಡ್ಲಿ ಯೂಸ್ ಮಾಡಿಬಿಟ್ಟು ಮುದ್ದೆ ಮಾಡ್ತೀವಿ ಅಂತ. ಅವಾಗೆಲ್ಲರೂ ಕಾಲಲ್ಲಿ ಒದ್ರೆ ನೋಡಿ ಈ ಥರ ಮುದ್ದೆ ತಪ್ಪಲೆ ದೇವರು ಅಂತ ಹೇಳ್ತಿದ್ರು. ಆದರೆ ಇವಾಗ ಇಷ್ಟೊಂದು ಮುದ್ದೆ ತೆಗಿಯೋಕ್ಕೆ ಬರೋಲ್ಲ ಬಿಡಿ ನಮಗೆ. 1-2 ಮುದ್ದೆ ಆದರೆ ಕೆಳಗಡೆನೂ ಕುತ್ಕೊಳ್ಳೋಕ್ಕೂ ಸಹ ಸೋಂಬೇರಿತನ ನಮಗೆ. ಮೇಲೇ ಹಾಕ್ಬಿಟ್ಟು ಹಾಗೋ ಹೀಗೋ ಒಳಿಸ್ಬಿಟ್ಟು ನಮಗೆ ಬರೋದೇ ಇಲ್ಲ ಮುದ್ದೆ ಮಾಡೋಕ್ಕೆ ಅಂತ ಸೊಬು ಬೀಳ್ತೀವಿ. ಅದು ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ ಫ್ರೆಂಡ್ಸ್, ನಮ್ಮ ಸೋಂಬೇರಿತನ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಅಂತೂ ನನಗೆ ಮುದ್ದೆ ಮಾಡೋಕ್ಕೇ ಬರಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಥರ ಮುದ್ದೆನ ಚೆನ್ನಾಗಿ ತಿರುಗಿಸ್ತಾನೇ ಇದ್ದರೆ ಮುದ್ದೆ ಯಾಕೆ ಚೆನ್ನಾಗಿ ಬರಲ್ಲ
ಅಲ್ವಾ? ಇನ್ಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಹಸ್ಬೆಂಡ್ಗಳಿಗೆ ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಡಿ, ಮಕ್ಳಿಗೂ ಹೇಳಕ್ಕೆ ನಂಗೆ ಬರಲ್ಲ ಮುದ್ದೆ ಅಂತ ಹೇಳ್ಬಿಡಿ. ಈ ಥರ ನೀಟಾಗಿ ಮುದ್ದೆನ ತೊಗೊಳ್ಳಿ. ನೋಡಿ ನಮ್ಮ ಅತ್ತಿಗೆಗೆ ಕೈ ಸುಡಲ್ವೋ ಏನೋ ನನಗಾಗಿದೆ ಇಷ್ಟರಲ್ಲಿ, ಅಪ್ಪ ಕೈಯೆಲ್ಲ ಸುಟ್ಟೋಯ್ತು ಅಂತ ನಾನಂತೂ ಇಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋಗಲ್ಲಪ್ಪ. ಯಾಕೆ ಅಂತ ಹೇಳಿ, ಸ್ಪೂನ್ಗಳು ಇರೋದು ಯಾಕೆ? ಈ ಥರ ಮುದ್ದೆ ತೆಗಿಯೋದಕ್ಕೇ ಸ್ಪೂನ್ಗಳಿರೋದು. ಹಾಗಾಗಿ ನಾನಂತೂ ಕೈಯಲ್ಲಿ ತೆಗಿಯೋಂಥ ರಿಸ್ಕ್ ಅಂತೂ ತಗೊಳಕ್ಕೆ ಹೋಗಲ್ಲಪ್ಪ. ನೋಡಿ ನಮ್ಮ ಅತ್ತಿಗೆಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವರು ಈ ಥರ ಕೈಯಲ್ಲೇ ತೆಗಿತಿದ್ದಾರೆ ಮುದ್ದೆನ. ಮತ್ತು ಒಂದೊಂದು ಮುದ್ದೆಗೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೊಂದಿಸ್ತಿದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು. ಅಪ್ಪ ನಮ್ಮ ಮನೇಲೂ ಇದ್ದಾರೆ ಹೆಂಗಸ್ರುಗಳು, ಮುದ್ದೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಮುದ್ದೆ ಮಾಡೋಕ್ಕೆ ಬಂದ್ರೂ ಸೋಂಬೇರಿತನ ತೋರಿಸ್ತಾರೆ. ಇಷ್ಟೊಂದು ತಿರುಗಿಸ್ಬೇಕಲ್ಲ ಅಂತ ಹೇಳಿ, ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲಪ್ಪ, ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು, ತಿಂದರೆ ತಿನ್ನು, ಇಲ್ಲಾಂದರೆ ಇರು, ನಾನು ಮಾಡೋದೇ ರೈಸು ಅಂತ ಹೇಳ್ತಾರೆ. ನೋಡಿ ಈಗ 2ನೇ ಮುದ್ದೆ ತೆಗಿತಾರೆ ನಮ್ಮ ಅತ್ತಿಗೆ. ಎಷ್ಟು ಸತಿ ಹೊಂದಿಸಿದ್ರು ಅಂತ ಹೇಳಿ. ನೀವು ಹೊಂದಿಸಿದ್ರು ಅಂತನಾರ ಅಂದ್ಕೊಳ್ಳಿ, ತಿರುಗಿಸಿದ್ರು ಅಂತನಾರ ಅಂದ್ಕೊಳ್ಳಿ. ನಾವಂತೂ ನಮ್ಮ ಮನೇಲಿ ಮುದ್ದೆ ಮಾಡಿದ್ರೆ ಒಂದು 4-5 ಗುಪ್ಪ ಮೇಲೆ ತಿನ್ನಲ್ಲ. ಆದರೆ ನಮ್ಮ ಅತ್ತಿಗೆ ಮಾತ್ರ ಮುದ್ದೆ ಮಾಡಿದ್ರೆ ಎಲ್ಲರೂ ಮಾಮೂಲಿ ತಿನ್ನೋದಕ್ಕಿಂತ ಹೆಚ್ಚಾಗೇ ತಿಂತೀವಿ ಫ್ರೆಂಡ್ಸ್. ಇನ್ನು ಮಟನ್ ಸಾರು ಅಂದರೆ ಕೇಳಬೇಕಾ? ಎಲ್ಲರೂ ಒಂದೊಂದಕ್ಕಿಂತ ಹೆಚ್ಚಿನ ಮುದ್ದೆನೇ ತಿಂತಾರೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಅತ್ತಿಗೆ ಇಷ್ಟೊಂದು ಚೆನ್ನಾಗಿ ಮುದ್ದೆ ಮಾಡಿದರೆ ಯಾರು ತಾನೇ ತಿನ್ನಲ್ಲ ಅಂತ ಹೇಳ್ತಾರೆ. ನಾನು ಜಂಬ ಕೇಳ್ಕೊತಾ ಇಲ್ಲ ಫ್ರೆಂಡ್ಸ್, ನಮ್ಮ ಅತ್ತಿಗೆಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರು ತೆಗಿತಾ ಇಲ್ಲ. ಯಾವಾಗಲೂ ಇದೇ ಥರ ಅವ್ರು ನೀಟಾಗಿ ಹೊಂದಿಸೋದು. ನಮ್ಮ ಅತ್ತೆನೂ ಕೂಡ ಇದೇ ಥರ ನೀಟಾಗಿ ಈ ಥರ ಹೊಂದಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮುದ್ದೆ. ನೋಡಿ ನಗಾಡ್ತಿದ್ದಾರೆ. ಯಾಕೆ ಅಂದರೆ ನಾನು ಅಲ್ಲೇ ತಮಾಷೆ ಮಾಡಿದೆ. ಯಪ್ಪ ಎಲ್ಲರೂ ನೀವು ಮಾಡೋ ಮುದ್ದೆನ 2 ಅಂತೂ ಖಂಡಿತವಾಗ್ಲೂ ತಿಂತಾರೆ ಅಂತ ಹೇಳಿ. ಇನ್ನು ನಮ್ಮ ಅತ್ತಿಗೆ ನೀಟಾಗಿ ಈ ಥರ ಒರಳಿಸಿ ನೋಡಿ, ಇಲ್ಲ ಅಂದ್ರೂ ಒಂದು 20 ಮುದ್ದೆ ಮಾಡೇ ಬಿಟ್ಟರು ಫ್ರೆಂಡ್ಸ್. ನಿಮ್ಮ ಮನೇಲೂ ಈ ಥರ ವೈ ಶೇಪ್ದು ಮುದ್ದೆ ಕೋಲಿದ್ರೆ ಮಿಸ್ ಮಾಡ್ಕೋಬೇಡಿ, ಕಾಲು ಸುಡದೆ ಈ ಥರ ಮುದ್ದೆನ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮಾಡಿ.